ಹಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮ್ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತಿನ ವ್ಲಾಗ್ ನಾನು ಗೋಲ್ಡ್ ಶಾಪಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸು. ನೋಡಿ, ನಾವು ಗೋಲ್ಡ್ ಶಾಪಲ್ಲಿ ಇಯರ್ ರಿಂಗ್ಸ್ ತೊಗೊತಾ ಇದ್ದೀವಿ. ಯಾಕೆ ಅಂದರೆ ನನ್ನ ಮಗಳಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ ಫ್ರೆಂಡ್ಸು. ಇವಾಗ ನನ್ನ ಮಗಳಿಗೆ 5 ವರ್ಷ ಆಗಿದೆ, ಕಿವಿನೇ ಚುಚ್ಚಿಸಿದ್ದಿಲ್ಲ. ಮತ್ತು ಇದು ಕಿವಿ ಚುಚ್ಚಿಸೋದು ನಮ್ಮ ಮಮ್ಮಿ ಮನೆಯಲ್ಲಿ ಮಾಡ್ತಾರೆ ಇದು. ಆದರೆ ಅಲ್ಲಿ ಯಾರಿಲ್ಲ ಫ್ರೆಂಡ್ಸ್, ನಮ್ಮ ಮಮ್ಮಿ ಇಲ್ಲ ನನಗೆ. ಮತ್ತು ನಮ್ಮ ಮಮ್ಮಿ ಮನೆಯಲ್ಲಿ ಅಪ್ಪಾಜಿ ಒಬ್ಬರೇ ಇರೋದು. ಅದಕ್ಕೋಸ್ಕರ ನಾನು ನಮ್ಮ ಅತ್ತೆ ಊರಲ್ಲಿನೇ ಚುಚ್ಚಿಸ್ತಾ ಇದ್ದೀನಿ ಫ್ರೆಂಡ್ಸು. ಅದಕ್ಕೋಸ್ಕರ ಇಯರ್ ರಿಂಗ್ಸ್ ತೊಗೊಳಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲೇ ಎಲ್ಲರೂ ಫ್ಯಾಮ್ಲಿ ಎಲ್ಲರಿದ್ದಾರೆ, ಚೆನ್ನಾಗಿ ಅನಿಸುತ್ತೆ. ಇಲ್ಲೇ ಅದು ಕಿವಿ ಚುಚ್ಚಿದ ನಂತರ ಪ್ರೋಗ್ರಾಮ್ ಅಂದರೆ ಹೂ ಮುಡಿಸ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಎಲ್ಲರೂ ಇರಬೇಕು, ಚೆನ್ನಾಗಿ ಅನಿಸುತ್ತೆ. ನಮ್ಮ ಮಮ್ಮಿ ಮನೇಲಿ ಯಾರು ಇರಲ್ಲ, ಅದಕ್ಕೋಸ್ಕರ ನಾನು ಇಲ್ಲೇ ಇದೆಲ್ಲ ಮಾಡಬೇಕಂತ ಹೇಳಿಬಿಟ್ಟು ನಾವು ಇಲ್ಲಿ ಇಯರ್ ರಿಂಗ್ಸ್ ತೊಗೊಳಕ್ಕಂತ ಹೇಳಿ ಬಂದಿದ್ದೀವಿ ಫ್ರೆಂಡ್ಸು. ನೋಡಿ, ನಾನು ನಮ್ಮ ದೊಡ್ಡ ಅತ್ತಿಗೆ ಇಬ್ಬರು ಬಂದಿದ್ದೀವಿ ಫ್ರೆಂಡ್ಸು. ನೋಡಿ, ತೊಗೊತಾ ಇದ್ದೀವಿ. ಸಿಂಪಲ್ಲಾಗಿ ಚಿಕ್ಕದು ತೊಗೊತೀವಿ ಕಿವಿ ಚುಚ್ಚಿಸೋಕೆ ಅಷ್ಟೇ. ಈ ಥರ ತೊಗೊತಾ ಇದ್ವಿ ನೋಡಿ ಫ್ರೆಂಡ್ಸು. ಆಯಿತು ತೊಗೊಳ್ಳೋದು. ನೋಡಿ, ಇಯರ್ ರಿಂಗ್ಸ್ ತೊಗೊಂಡಿದ ನಂತರ ಮತ್ತೆ ನಾವು ಎಲ್ಲಿ ಹೋಗ್ತಾಯಿದ್ವಿ ನೋಡಿ. ಎಲ್ಲಂದರೆ ನಾವು ಕಿವಿ ಚೂಸ್ತಾರಲ್ಲ ಫ್ರೆಂಡ್ಸ್, ಆ ಶಾಪಿಗೆ ಹೋಗ್ತಾ ಇರೋದು. ನೋಡಿ, ನಮ್ಮ ರಿಮ್ಶಾ ಅಂತರೂ ತುಂಬಾ ಖುಷಿಯಾಗಿದ್ದಾಳೆ. ಯಾಕಂದರೆ ಕಿವಿ ಚುಚ್ಚಿದ ನಂತರ ಕಲರ್ ಕಿವಿಯನ್ನು ಉಟ್ಕೊತಾಳಂತೆ. ಆ ಖುಷಿಗೆ ಎಷ್ಟೊಂದು ಖುಷಿ ಆಗ್ತಾ ಇದ್ದಾಳೆ. ಬಟ್ ಕಿವಿ ಚುಚ್ಚಿದ ನಂತರ ಎಷ್ಟು ನೋವಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ನಮ್ಮ ರಿಮ್ಶಾಗೆ. ಅದು ನನಗೆ ಗೊತ್ತು, ನನಗೆ ಟೆನ್ಷನ್ ಆಗ್ತಾಯಿದೆ ಎಲ್ಲಿ ಆಳ್ತಾಳೇನೋ ಅಂತ. ನೋಡಿ ಫ್ರೆಂಡ್ಸ್, ಇವಾಗೆ ಹೋಗ್ತಾ ಇದ್ದೀವಲ್ಲ, ಬಂದಿದ್ವಿ ನೋಡಿ ನಾವು ಶಾಪಿಗೆ. ಅದು ಯಾವ ಥರ ತೊಗೊಂಡಿವಿ ಅಂದರೆ ಕಿವಿನೂ ಸಿಂಪಲಾಗಿ ತೊಗೊಂಡಿದ್ವಿ ನೋಡಿ ಫ್ರೆಂಡ್ಸ್. ಇವೇ ತೊಗೊಂಡಿರೋದು. ಮತ್ತು ಫ್ರೆಂಡ್ಸ್, ಕಿವಿ ಚುಚ್ಚೋಕ್ಕಿಂತ ಮುಂಚೆ ಮಾರ್ಕ್ ಹಾಕಬೇಕಂತೆ. ನೋಡಿ, ಅವರೇ ಮಾರ್ಕ್ ಹಾಕಿ ಅವರೇ ಚುಚ್ಚಿದ್ರೆ ಮತ್ತೆ ಹಿಂದೆ ಮುಂದೆ ಚುಚ್ಚಿಬಿಟ್ಟಿದ್ದೀರಾ ಅಂತ ಹೇಳ್ತೀವಿ ಅಂತೇಳಿ ನೀವೇ ಮಾರ್ಕ್ ಹಾಕಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಭಾವಿ ನೋಡಿ ಇವಾಗೆ ಡಾಟ್ ಥರ ಮಾರ್ಕ್ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಮಾರ್ಕ್ ಹಾಕೋದಾಯ್ತಲ್ಲ, ಇವಾಗ ಕಿವಿ ಚುಚ್ಚಿಸ್ತಾ ಇದ್ದಾರೆ. ನೋಡಿ, ಕಿವಿ ಚುಚ್ಚುವಾಗಿ ನಾನು ಎತ್ಕೊಂಡು ಕುಂತರೆ ಮತ್ತೆ ಜಾಸ್ತಿ ಆಳ್ತಾಳೆ ಅಂತ ಹೇಳಿಬಿಟ್ಟು ನಮ್ಮ ಭಾವಿ ಎತ್ಕೊಂಡು ಕೂತ್ಕೊಂಡಿದ್ದಾರೆ. ಒಂದು ಕಿವಿ ಚುಚ್ಚುವಾಗೆ ಅಷ್ಟೊಂದು ನೋವಾಗಿಲ್ಲ, ಹತ್ತಿಲ್ಲ ಫ್ರೆಂಡ್ಸ್. ಇನ್ನೊಂದು ಕಿವಿ ಚುಚ್ಚುವಾಗಂದ್ರೂ ತುಂಬಾ ಹತ್ಬಿಟ್ಟಿದ್ದಾಳೆ. ನಮ್ಮ ರಿಮ್ಶಾ ನೋವು ನೋಡಿದ್ರೆ ನನಗೂ ಥರ ಫುಲ್ ನೋವಾಯಿತು, ಬರೋ ಥರ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಆದ್ರೂ ನಮ್ಮ ರಿಮ್ಶನ್ ಮುಂದೆ ನಾವು ಎಷ್ಟು ಹರ್ಟ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಮಾತಾಡ್ತೀವಿ ಅಷ್ಟು ಮತ್ತೆ ಇನ್ನೊಂದು ಸ್ವಲ್ಪ ಆಳ್ತಾಳೆ ಅಂತ ಹೇಳಿಬಿಟ್ಟು ನಮ್ಮ ರಿಮ್ಶಾಗೆ ಹಾಗೆ ಏನೋ ಒಂದು ಹೇಳಿ ನೈಸ್ ಮಾಡ್ತಾಯಿದ್ದೀವಿ. ಐಸ್ ಕ್ರೀಮ್ ಕೊಡಿಸ್ತೀವಿ, ಆ ಥರ ಇನ್ನೂ ಜಾಸ್ತಿ ನೋವಾಗುತ್ತೆ. ಹಾಗೆ ಹೀಗೆ ಏನೋ ಒಂದು ಹೇಳಿ ಸಮಜಾಯಿಸಿ ಕಿವಿ ಚುಚ್ಚಿಸೋದು ಆಯಿತು ಫ್ರೆಂಡ್ಸ್. ಅದು ಇನ್ನೊಂದು ಕಿವಿ ಚುಚ್ಚುವಾಗೆ ತುಂಬ ಹತ್ತಿದಾಳಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಆ ವಿಡಿಯೋ ನಾನು ಕ್ಲಿಪ್ಪು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಚುಚ್ಚುವಾಗೆ ಹೇಗೆ ಇತ್ತು ಅಂಥೇಳಿ ಅದಷ್ಟೇ ವಿಡಿಯೋ ನಾನು ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಹೆಣ್ಣು ಹುಡುಗರಿಗೆ ಇದು ಒಂದು ಕಿವಿ ಚುಚ್ಚೋದು, ಇದೊಂದು ಮೂಗು ಚುಚ್ಚೋದು, ಇವೆರಡು ಮುಖ್ಯ ಫ್ರೆಂಡ್ಸು ನಮಗೆ. ಅದಕ್ಕೋಸ್ಕರ ನೋಡಿ, 6 ತಿಂಗಳ ಪಾಪು ಇದ್ದಾಗೆ ಚುಚ್ಚಿಬಿಡ್ತಾರೆ. ಆದರೆ ನಮ್ಮ ರಿಮ್ಶಾಗೆ 5 ವರ್ಷ ಇವಾಗೆ ತುಂಬಾ ಲೇಟ್ ಆಯಿತು ಫ್ರೆಂಡ್ಸ್. ಸಂದರ್ಭನೇ ಬಂದಿದ್ದಿಲ್ಲ, ಆವಾಗ ಚುಚ್ಚಿಸ್ಬೇಕು ಇವಾಗ ಚುಚ್ಚಿಸ್ಬೇಕಂದ್ರೆ ಹಾಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾನೇ ಇತ್ತು. ಇವಾಗ ಸಂದರ್ಭ ಬಂದಿದೆ, ನನ್ನ ಮಗಳು ಇದೊಂದು ಕೆಲಸ ಆಗ್ತಾಯಿದೆಪ್ಪ, ಅದು ನನಗೆ ಒಂದು ಖುಷಿ ಆಯಿತು ಫ್ರೆಂಡ್ಸು. ಇಷ್ಟಾದರೂ ಆಗ್ತಾಯಿದೆ. ನೋಡಿ, ಒಂದು ಕಿವಿ ಚುಚ್ಚಿದ್ರು, ಇವಾಗ ಇನ್ನೊಂದು ಕಿವಿ ಚುಚ್ಚೋದಂತರೂ ಸ್ಕಿಪ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಆಮೇಲೆ ನಂತರ 2 ಕಿವಿ ಚುಚ್ಚಿದ ನಂತರ ನೋಡಿ ನಮ್ಮ ರಿಮ್ಶಾ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಚುಚ್ಚಿದ ನಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ ಫ್ರೆಂಡ್ಸ್ ನಮ್ಮ ರಿಮ್ಶಾ. ನೋಡಿ, 2 ಕಿವಿ ಚುಚ್ಚೋದು ಆಯ್ತಲ್ಲ ಫ್ರೆಂಡ್ಸ್. ಇವಾಗ ನಾವು ನೆಕ್ಸ್ಟ್ ನೋಡಿ ಎಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ನಾವು ಇವಾಗ ಕಿವಿ ಚುಚ್ಚೋದು ಆಗಿದ ನಂತರ ಹೂ ಮುಡಿಸ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಇಲ್ಲಿ ಹೂ ಮುಡಿಸುವಾಗ ಏನೆಲ್ಲ ಬೇಕು ಸಾಮಗ್ರಿಗಳು ಅವೆಲ್ಲ ತೊಗೊಳಕ್ಕಂತ ಹೇಳಿ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಎಲೆ ಅಡಿಕೆ ತೊಗೊತಾ ಇದ್ದಾರೆ ನಮ್ಮ ಭಾಬಿ. ನಾನು ಏನಾದರೂ ಮಾತಾಡ್ಬೇಕಂದ್ರೆ ನನಗೆ ಇಲ್ಲಿ ಭಾಷೆನೇ ಅಷ್ಟೊಂದು ಬರಲ್ಲ ಫ್ರೆಂಡ್ಸ್, ಅರ್ಧಂಬರ್ಧ ಬರುತ್ತೆ ತೆಲುಗು ಭಾಷೆ ಇಲ್ಲಿ ಆಂಧ್ರ ಸೈಡಲ್ಲಿ. ಅದಕ್ಕೋಸ್ಕರ ನಾನು ಹೇಳಿದೆ ನಮ್ಮ ಭಾಬಿಗೆ, ನನಗೇನು ಮಾತಾಡೋಕ್ಕೆ ಬರಲ್ಲ ಗೊತ್ತಲ್ಲ ನಿಮಗೆ, ನೀವೇ ತೊಗೊಂಡ್ಬಿಡಿ ಭಾಬಿ ಅಂತಂದಿದ್ದೀನಿ. ಅದಕ್ಕೋಸ್ಕರ ಅವರೇ ತೊಗೊತಾ ಇದ್ದಾರೆ. ಮತ್ತು ಇವ್ರು ಇಲ್ಲೇ ಇರ್ತಾರಲ್ಲ, ಅದಕ್ಕೋಸ್ಕರ ಇವ್ರಿಗೆ ಇಲ್ಲಿ ಭಾಷೆ ಎಲ್ಲ ಬರುತ್ತೆ, ನನಗೆ ಬರಲ್ಲ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಅದು ತೊಗೊಂಡಿದ ನಂತರ ಇಲ್ಲಿ ಫ್ರೂಟ್ಸಿಂದು ಅಂಗಡಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಬಾಳೆಹಣ್ಣು ತೊಗೊತಾ ಇದ್ದೀವಿ. ಬಾಳೆಹಣ್ಣು ನೋಡಿದ್ರೆ ಅದನ್ನು ತುಂಬಾ ರೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. 70 ರೂಪಾಯಿಗೆ ಒಂದು ಡಜನ್ ಅಂತೆ. 70 ರೂಪಾಯಿಗೆ ಒಂದು ಡಜನ್ ಅಂದರೆ ಮತ್ತು ನಾವು 60 ರೂಪಾಯಿ ಮಾಡಿ 2 ಡಜನ್ ತೊಗೊತಾ ಇದ್ದೀವಿ ಫ್ರೆಂಡ್ಸ್. 120 ರೂಪಾಯಿಗೆ 2 ಡಜನ್ನು.
ಅದೇ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಫ್ರೂಟ್ಸಿಂದು ರೇಟಿನ. ಇದು 2 ಡಜನ್ ತೊಗೊಂಡಿದ ನಂತರ ಮತ್ತೆ ನೆಕ್ಸ್ಟ್ ನಾವು ಇಲ್ಲಿ ಸ್ವೀಟಿಂದು ಅಂಗಡಿಗೆ ಬಂದಿದ್ವಿ ನೋಡಿ ಫ್ರೆಂಡ್ಸು. ಬಂಡಿಯಲ್ಲೇ ಮಾಡ್ತಾರೆ, ಇದು ಸ್ವೀಟು ಫ್ರೆಶ್ ಆಗಿ ಇರುತ್ತೆ ಫ್ರೆಂಡ್ಸು, ಫ್ರೆಶ್ ಆಗಿ ಇಲ್ಲೇ ಮಾಡ್ತಾರೆ ಅವರು, ಅದಕ್ಕೋಸ್ಕರ ಇಲ್ಲೇ ತೊಗೊತಾ ಇದ್ದೀವಿ ನೋಡಿ ಫ್ರೆಂಡ್ಸು. ಭಜಿಯಾ, ಮಿರ್ಚಿ, ಅದು ಏನೇನೋ ಖಾರ ಅವೆಲ್ಲ ಇಲ್ಲೇ ರೆಡಿ ಮಾಡಿಬಿಡ್ತಾರೆ, ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇಲ್ಲೇ ತೊಗೊಳ್ತಾ ಇರೋದು. ಇವಾಗ ಇಲ್ಲಿ ನಾವು ಜಹಾಂಗೀರ್ ತೊಗೊತಾ ಇದ್ದೀವಿ ಫ್ರೆಂಡ್ಸ್. ಇದನ್ನು ಇಡಬೇಕು, ಅದು ಹೂ ಮುಡ್ಸೋವಾಗೆ ಇವೆಲ್ಲ ಸ್ವೀಟ್ ಇಡ್ತೀವಿ ಫ್ರೆಂಡ್ಸ್, ಅದಕ್ಕೋಸ್ಕರ ಬಂದವ್ರು ಕೊಡ್ತೀವಿ, ಅದಕ್ಕೋಸ್ಕರ ನೋಡಿ ಇವೆಲ್ಲ ತೊಗೊಳೋದಾಯಿತು ಫ್ರೆಂಡ್ಸ್. ಇವಾಗ ನಾವು ಮನೆಗೆ ಬಂದಿದ್ದೀವಿ. ಇವಾಗ ಅದು ಕಿವಿ ಚುಚ್ಚಿಸ್ಕೊಂಡು ಬಂದಿದ್ದೀವಲ್ಲ, ಇವಾಗ ಹೂ ಮುಡಿಸ್ತಾರೆ ನಮ್ಮ ರಿಕ್ಷಾಗೆ. ಇದು ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಅವ್ರ ಮನೆಯಲ್ಲಿ ಮಾಡೋದು ಫಂಕ್ಷನ್. ನಮ್ಮ ಅಪ್ಪಾಜಿ ಮನೆಯಲ್ಲಿ ನಮ್ಮ ಮಮ್ಮಿ ಇಲ್ಲ, ನಮ್ಮ ಅಕ್ಕ ಅವ್ರದ್ದೆಲ್ಲರೂ ಮದುವೆ ಆಗಿ ಎಲ್ಲರೂ ಹೋಗ್ಬಿಟ್ಟಿದ್ದಾರಲ್ಲ, ಮನೇಲಿ ಯಾರು ಇರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇಲ್ಲಿ ನಾನು ನಮ್ಮ ಅತ್ತೆ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲರ ಜೊತೆ ಚೆನ್ನಾಗಿರುತ್ತೆ ಇವಾಗ ಮಾಡಿದ್ರೆ ಅಂತ ಹೇಳಿಬಿಟ್ಟು, ಇವಾಗ ನಾವು ಅದು ಸ್ವಲ್ಪ ಸಿಂಪಲ್ಲಾಗಿ ಇಲ್ಲೇ ಫಂಕ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ ಫ್ರೆಂಡ್ಸ ನಮ್ಮ ಫ್ಯಾಮಿಲಿ ಜೊತೆ. ಬನ್ನಿ ಫ್ರೆಂಡ್ಸು, ಏನೆಲ್ಲ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸು, ಇವಾಗೆಲ್ಲ ತೊಗೊಂಡು ಬಂದಿದ್ದೀವಲ್ಲ, ಈ ಥರ ಇಟ್ಟಿದ್ದೀವಿ ನೋಡಿ ಪ್ಲೇಟಲ್ಲಿ. ನೋಡಿ ನಮ್ಮ ರಿಮ್ಶಾಗೂ ರೆಡಿ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ. ನಮ್ಮ ರಿಮ್ಶಾ ಉಟ್ಕೊಂಡಿರೋ ಫ್ರಾಕು ಅವ್ರ ಚಾಚು ತೊಗೊಂಡು ಬಂದಿದ್ದಾರೆ, ನಮ್ಮ ಮೈದ್ನ ಮೊನ್ನೆ ಮದುವೆ ಆಯ್ತಲ್ಲ ಅವ್ರು ತೊಗೊಂಡು ಬಂದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ ಫ್ರೆಂಡ್ಸು. ಬನ್ನಿ ಇವಾಗ ಹೂ ಮುಡಿಸ್ತಾರೆ, ಬನ್ನಿ ಫ್ರೆಂಡ್ಸು ನೀವು ನೋಡಿ ಹೇಗೆ ಮಾಡ್ತಾರೆ ಏನಂತ, ಓಕೆನಾ.
यहाँ देखो सब जने एक बार यहाँ देखो